ಬಿಸಿಲಿನ ತಾಪ ಏರಿಕೆ ಆಗ್ತಿದ್ದಂತೆ ಬಳ್ಳಾರಿ ಲೋಕಸಭಾ ಅಖಾಡ ಕೂಡ ಈಗ ಏರಿಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಇವತ್ತು ಹೊಸಪೇಟೆಗೆ ಕೂಡ ಬಂದಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮುಲು ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಮ್ಮ ಅಖಾಡ ಯಾವ ರೀತಿಯಾಗಿದೆ, ಜೊತೆಗೆ ಯಾವ ರೀತಿಯಾಗಿ ಪ್ರಚಾರವನ್ನು ಕೈಗೊಂಡಿದ್ದೀರಿ ಅಂತ? ಈಗ ನಮ್ಮ ಅಖಾಡ ಏನಿದೆನೋ ಜನರ ಮಧ್ಯದಲ್ಲೇ ಹೋಗಬೇಕು, ಜನರಿಗೆ ಮೋದಿಜಿಯವರ ಬಗ್ಗೆ, ದೇಶದ ಬಗ್ಗೆ ಎಲ್ಲ ತಿಳಿಸೋಂಥ ಕೆಲಸ ಆಗಬೇಕು ಅನ್ನೋಂಥ ಕಾರಣದಿಂದ ನಾವು ಎಲ್ಲ ಕಡೆ ಕೂಡ ಬೂತು ಕಾರ್ಯಕರ್ತರು ಕರೆದು ಸಮಾವೇಶಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಮುಂದಕ್ಕೇನಿದೆನೋ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಆಫ್ಟರ್ ನಾಮಿನೇಷನ್ ಹೋಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಇವತ್ತು ದೇಶದ ಸಲುವಾಗಿ ಜನರು ಅಂದರೆ ಈ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಆದ ನಂತರ ಜನರಲ್ಲಿ ಮುಂಚೆಯಿಂದ ಕೂಡ 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಭಾರತ ಜನರನ್ನ ಜೋಡಿಸ್ಕೊಂಡು ಕೆಲಸಗಳನ್ನು ಮಾಡ್ಕೊತ ಬಂದಿದ್ದಾರೆ. 10 ವರ್ಷಗಳಲ್ಲಿ ಯಾವುದೇ ಒಂದು ಕೆಲಸ ನೋಡಿ, ಯಾವುದೇ ಒಂದು ಸಣ್ಣ ಕೆಲಸ ಆದರೂ ಕೂಡ ನಮ್ಮನ್ನು ಜೋಡಿಸ್ಕೊಳೋದು. ಆ ರೀತಿ ಪ್ರತಿಯೊಬ್ಬರಲ್ಲಿ ಕೂಡ ದೇಶ ದೇಶ ಅನ್ನೋಂಥ ಭಾವನೆಯನ್ನು ಇನ್ನು ಮಾಡಿದಾನ, ದೊಡ್ಡ ಮಟ್ಟದಲ್ಲಿ ಅದು ಬಿತ್ತಿಬಿಟ್ಟಿದ್ದಾನ. ಇವತ್ತು ಈ ಚುನಾವಣೆ ಅನ್ನೋಂಥದ್ದು ದೇಶದ ಸಲುವಾಗಿ ನಡೀತಾ ಇರೋಂಥ ಭಾವನೆ ರಾಮುಲು ಅವರು ಹೇಳೋದಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಬಂದಿರೋ ಕಾರಣ ಇವತ್ತು ಈ ಚುನಾವಣೆ ದೇಶದ ಸಲುವಾಗಿ ನಡೀತಾ ಇರೋಂಥ ಚುನಾವಣೆ. ಹಾಗಾಗಿ ದೇಶಕ್ಕೋಸ್ಕರವಾಗಿ ಈ ಬಾರಿ ಅದೇ ಅಯೋಧ್ಯೆಯಲ್ಲಿ 500 ವರ್ಷಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಶ್ರೀರಾಮಚಂದ್ರ ಪ್ರಭು ಆಯ್ಕೆ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿಜಿ ಅವರ ಕೈಯಲ್ಲಿ ದೇವಸ್ಥಾನನೇ ಉದ್ಘಾಟನೆ ಮಾಡೋಂಥ ಕೆಲಸ ಮಾಡಿದ್ರೆ ಈ ಚುನಾವಣೆ ಶ್ರೀರಾಮಚಂದ್ರ ಪ್ರಭು ಚುನಾವಣೆ, ಈ ಚುನಾವಣೆ ದೇಶದ ಚುನಾವಣೆ, ಈ ಚುನಾವಣೆ ನರೇಂದ್ರ ಮೋದಿಜಿಯವರ ಚುನಾವಣೆ. ಶ್ರೀರಾಮುಲು ಮಾತ್ರ ನಿಮಿತ್ತ ಇವತ್ತು ಶ್ರೀರಾಮುಲು ಅವರು ಕೇವಲ ದೇಶದ ಪ್ರಧಾನಮಂತ್ರಿ ಜೊತೆಲಿ ಇವತ್ತು ಸೈನಿಕನಾಗಿ ಒಬ್ಬ ಅರ್ಚಕನಾಗಿ ಕೆಲಸವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ಬಿಜೆಪಿ ಅಭ್ಯರ್ಥಿಗಳ ಎದುರು ಕ್ಯಾಂಡಿಡೇಟ್ನ ಹುಡುಕುವಲ್ಲಿ ಕಾಂಗ್ರೆಸ್ ನಿರತ ಆಗಿದೆ. ದೇಶಾದ್ಯಂತ ಆಗಿರ್ಬೋದು, ರಾಜ್ಯದಲ್ಲಿ ಕೂಡ ಹುಡುಕುವಂಥ ಪ್ರಯತ್ನ ಆಗ್ತಾ ಇದೆ. ಪರಿಸ್ಥಿತಿಯೇ ಅವ್ರದ್ದು ಚೆನ್ನಾಗಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಇವತ್ತು ಯಾರು ಕೂಡ ನಿಲ್ಲಕ್ಕೆ ಅವರು ರೆಡಿ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿಜಿ ವರ್ಚಸ್ಸು ಅಂದರೆ ಅವರು ಎಲ್ಲೋ ಒಂದು ಕಡೆ ಹೇಳಿದೆಲ್ಲ, ನರೇಂದ್ರ ಮೋದಿಜಿಯವರು ವರ್ಚಸ್ಸು 10 ವರ್ಷಗಳ ಕಾಲ ಇವತ್ತು ಭಾಳಷ್ಟು ದೊಡ್ಡ ಕ್ರೆಡಿಬಿಲಿಟಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಇಡೀ ದೇಶದಲ್ಲಿ ಹುಡುಕಾಟ ಆಗ್ತಾಯಿದ್ರು ಕೂಡ ಯಾವುದೊಂದು ಒಕ್ಕೂಟ ಮಾಡಿಕೊಂಡು ಪ್ರಯತ್ನವನ್ನು ಮಾಡ್ತಾಯಿದ್ರು ಕೂಡ ಎಲ್ಲ ಕಡೆ ಕೂಡ ಆ ಒಕ್ಕೂಟದಲ್ಲಿದ್ದಂಥ ನಾಯಕರ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದಾಗಲಿ ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೋಬೇಕಾದ್ರೆ 4 ವರ್ಷ ಬೇಕಾಗುತ್ತೆ. ಈ ಸರ್ಕಾರ 1 ವರ್ಷದಲ್ಲೇ ಕಳ್ಕೊಂಡಿದೆ. ಆದರೆ ಇಡೀ ರಾಜ್ಯದಲ್ಲಿ ಈ ರೀತಿ ಒಂದು ರೀತಿ ಅಂದ್ರಿಗಿನ ದ್ವಂದ್ವ ನೀತಿ ಅಂದರೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲಾರ್ದಂತೆ ಇವತ್ತು 10 ವರ್ಷಗಳ ಕಾಲ ಪ್ರಧಾನಮಂತ್ರಿನ ಇವತ್ತು ಅಧಿಕಾರದಲ್ಲಿ ನಡೆಸ್ಕೊತ ಬಂದಿದ್ದಾರೆ. ಎಷ್ಟು ಘೋಟಾಲೆಗಳು ನೋಡಿರಿ. ಇವತ್ತು ಕಾಂಗ್ರೆಸ್ಸಿನ ಘೋಟಾಲೆಗಳು, ಭ್ರಷ್ಟಾಚಾರಗಳು ತೆಗೆದ್ರೆ ಸಾಲವಾಗಿ ಜನರು ಬೇಸತ್ತು ಇಂಥ ಕಾಂಗ್ರೆಸ್ ಪಾರ್ಟಿ ಬ್ಯಾಡ್ ಅನ್ನೋಂಥದ್ದು ಮನಸ್ಸಿಂದನೇ ತೆಗೆದಾಕಾರ, ಮನಸ್ಸಿನಿಂದ ತೆಗೆದಾಕಿದ್ದಾರೆ. ತಮ್ಮ ಸಹೋದರರು ಬಂದರೆ ಅಂದರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಾರ್ಟಿಗೆ ಬಂದರೆ ಎಲ್ಲೋ ಒಂದು ಕಡೆ ಬಲ ಹೆಚ್ಚಾಗುತ್ತೆ ಬಿಜೆಪಿಗೆ ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ಯಾವ ರೀತಿಯಾಗಿ ಕರೆತರೋ ಪ್ರಯತ್ನ ನಡೀತಾ ಇದೆ? ಜನಾರ್ದನ್ ರೆಡ್ಡಿ ಅವರು ಬರಲಿ, ಯಾಕಂದರೆ ಅವರು ಬರೋದ್ರಿಂದ ನಮ್ಮ ಪಾರ್ಟಿಗೆ ಲಾಭ ಆಗುತ್ತೆ ಅಂತೇಳಿ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ನನ್ನ ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರು ಕೂಡ ಅದೇ ಮಾತನ್ನು ಹೇಳ್ಕೊತ ಬಂದರೆ ನಾನು ಎಲ್ಲ ಅಣ್ಣ ತಮ್ಮಂದರು ಕೂಡ ಪಾರ್ಟಿ ಬರಲಪ್ಪ ಅಂತ ಹೇಳ್ತಾರೆ. ಆದರೆ ಇವತ್ತು ಸನ್ನಿವೇಶ ಜನಾರ್ದನ್ ರೆಡ್ಡಿ ಅವರು ರಾಷ್ಟ್ರ ನಾಯಕರು ಮಾತಾಡ್ತಾ ಇದ್ದಾರೆ, ರಾಜ್ಯ ನಾಯಕರು ಮಾತಾಡ್ತಾರೆ, ಪಾರ್ಟಿಗೆ ಬರ್ತಾರಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಪಾರ್ಟಿಗೆ ಬಂದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ, ಅವರು ಬರೋದ್ರಿಂದ ಶಕ್ತಿ ಆಗುತ್ತೆ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅವರು ಆದಷ್ಟು ಶೀಘ್ರದಲ್ಲೇ ಪಾರ್ಟಿಗೆ ಬರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಮೇಕೆದಾಟು ವಿಚಾರದಲ್ಲಿ ಸ್ಟಾಲಿನ್ ಅವರು ಒಂದು ಹೇಳಿಕೆ ಕೊಟ್ಟರು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮಲ್ತಾ ಇದ್ದವ್ರನ್ನ ತೋರ್ತಿದೆ ಅನ್ನಿಸ್ತಾ. ಅವರು ದ್ವಂದ್ವ ನೀತಿ ಸರ್, ಅವ್ರಿಗೆ ಯಾವುದೇ ಸ್ಟ್ಯಾಂಡ್ ಇಲ್ಲ. ಅಂದರೆ ಇಲ್ಲಿ ಅವ್ರು ಎಲ್ಲೋ ಒಂದು ಕಡೆ ಅವರು ಬೇಳೆ ಬೇಯಿಸ್ಕೋಬೇಕಂದೇಳಿ ನಮ್ಮ ರಾಜ್ಯದಲ್ಲಿದ್ದಂಥ ರೈತರ ಕೊಲ್ಲಿ. ಒಂದು ಉದಾಹರಣೆಗೆ ನಮ್ಮ ತುಂಗಭದ್ರಾ ಜಲಾಶಯ ಹತ್ರ ನಾನು ಆನಂದ್ ಸಿಂಗರು 1000 ಕೋಟಿ ರೂಪಾಯಿ ತಂದು ಕೊಟ್ಟು ಇವತ್ತು ನವಲಿ ಹತ್ರ ಜಲಾಶಯ ಕಟ್ಟಬೇಕಂದೇಳಿ 1000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿವಿ. ಆದರೆ ಈ ಸರ್ಕಾರ ಬಂದ ನಂತರ ಯಾವುದೇ ರೊಕ್ಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿಲ್ಲ. ಅಣೆಕಟ್ಟುಗಳು ಕಟ್ಟೋದಲ್ಲ, ರೋಡ್ಗಳು ಹಾಕೋಕೆ ಕೂಡ ಅವ್ರ ಹತ್ರ ರೊಕ್ಕ ಇಲ್ಲ, ಸಂಬಳ ಕೊಡೋಕ್ಕೆ ರೊಕ್ಕ ಇಲ್ಲ. ಇನ್ನು ಅಣೆಕಟ್ಟುಗಳು ಏನು ಕಟ್ತಾರೆ ಇವರು. ಹಾಗಾಗಿ ಇವತ್ತು ಮೇಕೆದಾಟು ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಅವತ್ತು ಮೇಕೆದಾಟನ್ನು ಕಾವೇರಿ ನೀರನ್ನು ಉಳಿಸ್ಬೇಕಂದೇಳಿ ಅವತ್ತು ಏನು ಮಾಡಿದ್ರು, ಅಲ್ಲಿ ಹೋಗಿ ಆ ಗಂಗೆ ನೀರನ್ನು ಎತ್ತಿ ಈ ರೀತಿ ಜಲ ಕೃಷಿ ಏನಂತೀರಿ ಅದನ್ನು ಮಾಡೋಂಥ ಕೆಲಸ ಮಾಡಿದರು. ಆದರೆ ನಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನರಿಗೆ ನೀರನ್ನು ಬಿಡೋಂಥ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಹಾಗಾಗಿ ಇವತ್ತು ಎಲ್ಲೋ ಕೂಡ ದ್ವಂದ್ವ ನೀತಿಯಲ್ಲಿ ಸ್ಟಾಲಿನ್ ಅವರು ಹೇಳ್ತಾರೆ, ಮೇಕೆದಾಟು ವಿಚಾರದಲ್ಲಿ ಅಲ್ಲಿ ಅಣೆಕಟ್ಟು ಕಟ್ಟೋಕೆ ಬಿಡಲ್ಲ, ನೀರು ಕೊಡಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಕಾರಣ ಅವರು ನಾನೇನು ಹೇಳ್ತೀನಿ, ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೆದು ಈ ರೀತಿ ನೀವು ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ ತಪ್ಪು ಅನ್ನೋಂಥದ್ದು ಒಕ್ಕೂಟದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕಂದ್ರೆ ನಾನು ಒತ್ತಾಯ ಮಾಡ್ತೇನೆ. ತುಕಾರಾಮ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತದೆ ಅಂತಕ್ಕಂಥದ್ದು ಈಗ ಚರ್ಚೆ ನಡೀತದೆ, ಇನ್ನೂ ಆಗಿಲ್ಲ. ಅವ್ರಿಗೆ ಒಂದು ಟಿಕೆಟ್ ಆದರೆ ಯಾವ ರೀತಿ ಫೇಸ್ ಮಾಡ್ತೀರಿ ಅಂತ? ನಾವು BJP ಪಾರ್ಟಿಯವರು ಅಂದರೆ ಫೇಸ್ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಶ್ರೀರಕ್ಷೆ, ದೇಶನೇ ಇವತ್ತು ಶ್ರೀರಕ್ಷೆ.
ಈ ಮತ ವ್ಯಕ್ತಿಗೆ ಕೊಡ್ತಾ ಇಲ್ಲ. ರಾಮುಲು ನಿಮಿತ್ತ ಮಾತ್ರ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಮುಲು ಕೇವಲ ನಿಮಿತ್ತ ಮಾತ್ರ, ದೇವ್ರ ಪೂಜಾರಿ ಮಾತ್ರ. ಈ ದೇವರಾಗ್ತವಂಥವ್ರು ಈ ದೇಶದಲ್ಲಿದ್ದಂಥ ಜನರು ದೇವರಾಗಿರೋ ಕಾರಣ ದೇವರ ಆಯ್ಕೆ ಇವತ್ತಿದ್ರೆ ಒಳ್ಳೆತನಕ್ಕೆ ಇರುತ್ತದೆ. ದೇವರ ಆಯ್ಕೆ ಇವತ್ತು ಜನರ ಆಯ್ಕೆ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗುತ್ತೆ, ನರೇಂದ್ರ ಮೋದಿಜಿ ಆಯ್ಕೆ ಆಗುತ್ತೆ. ಸೊ ಇದಿಷ್ಟು ಬಳ್ಳಾರಿ ಲೋಕಸಭಾ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಹೇಳ್ತಕ್ಕಂಥ ಮಾತು. ತುಕಾರಾಮ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಈ ಕ್ಷೇತ್ರಕ್ಕೆ ಹಾನಿ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಮುಲು ಅವ್ರನ್ನ ಗೆಲ್ಲಿಸಿದ್ರೆ ಮೋದಿ ಅವ್ರನ್ನ ಗೆಲ್ಲಿಸಿದಂತ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮತದಾರ ಯಾವ ರೀತಿಯಾಗಿ ತೀರ್ಪನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಕ್ಷವಲ್ ಜೊತೆಗೆ ಪಾಂಡುರಂಗನ್ ಜೊತೆ ವಿಸ್ತಾರ ನ್ಯೂಸ್ ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.